Yes, hi guys, welcome back to my new vlog. ಅಪೂರ್ವ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ, ನನಗೊಂದು ಮ್ಯಾರೇಜ್ ಇವೆಂಟ್ದು ಮೆಹಂದಿ ಆರ್ಡರ್ ಬಂದಿದೆ. ಸೊ ಮೆಹಂದಿ ಆರ್ಡ್ರ್ ಕೊಟ್ಬಿಟ್ಟು ಬಂದಿದೆ ಚಿಕ್ಕಪೇಟೆಯಲ್ಲಿ. ಅದೇ ಅವರೇ ರೆಡಿ ಮಾಡ್ತಾರಲ್ಲ ಮೆಹಂದಿ, ಅದು ಹಾಕೋಕ್ಕೆ ತುಂಬ ಈಸಿಯಾಗಿರುತ್ತೆ. ಸ್ವಲ್ಪ ಡಿಸೈನ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ನಾವು ಹೆಂಗೆ ಹಾಕ್ತೀವೋ ಆ ಥರ ಬರುತ್ತೆ. ಇನ್ನು ಅಂಗಡಿಯಲ್ಲಿ ಸಿಗೋದು ಸ್ವಲ್ಪ ಎಲ್ಲ ಗಟ್ಟಿ ಇರುತ್ತೆ, ಕೈ ಕೂಡ ನೋವು ಬರುತ್ತೆ ಹಾಕೋ ಇಷ್ಟರಲ್ಲಿ. ಸೊ ನಾನು ಒಂದು ಕೋನ್ ಬಂದು 30 ರೂಪೀಸ್ ಥರ ಅಲ್ಲಿ ಸಿಗೋದು. ನಾನು ಕಮ್ಮಿ ಮಾಡಿಸಿ 20 ರೂಪೀಸ್ ಥರ ಮಾಡಿಸಿ ಒಂದು 50 ಕೋನ್ಗೆ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೆ. ನನಗೊಂದು 50 ಮೆಂಬರ್ಸ್ಗೆ ಮೆಹಂದಿ ಹಾಕೋದಿದೆ. ಸೊ ಮೇನ್ ಇಂಪಾರ್ಟೆಂಟ್ ಎಲ್ಲ ಆ ಥರ ಚೆನ್ನಾಗಿರೋ ಕೋನಲ್ಲಿ ಹಾಕಿ, ಇನ್ನು ಗೆಸ್ಟಸ್ ಎಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಚಿಕ್ಕ ಡಿಸೈನ್ಸ್ ಹಾಕ್ಸ್ಕೋತಾರಲ್ಲ, ಅದಕ್ಕೆ ಸಿಂಗೆ ತೊಗೊಳ್ಳೋಣ ಅಂತ 50 ಇದು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಮೊನ್ನೆ ಹೋಗಿ ಆರ್ಡ್ರ್ ಕೊಟ್ಟು ಬಂದಿದ್ದೆ ಗೈಸ್ ಚಿಕ್ಕಪೇಟೆಯಲ್ಲಿ. ಯಾವ ಶಾಪು ಏನು ಅಂತ ನಿಮ್ಗೆ ತೋರಿಸ್ತೀನಿ. ಈಗ ಅಲ್ಲಿ ಹೋಗಿ ಮೆಹಂದಿ ತೊಗೊಂಡು ತಿರ್ಗಾ ರಿಟರ್ನ್ ಬರೋದು. ಬನ್ನಿ ಹೋಗಿ ಬರೋಣ ಚಿಕ್ಕಪೇಟೆಗೆ. ಇನ್ನು ತರಕಾರಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಕ್ಯಾರೆಟು, ಬೀನ್ಸು, ನೌಕಲ್ಲು, ಈರುಳ್ಳಿ, ಒಗ್ಗರಣೆಗೆ ಮೆಣಸಿನ್ಕಾಯಿ, ಆಲೂಗಡ್ಡೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಇಷ್ಟು ಎತ್ಕೊಂಡಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ನಾನು ಹೋಗೋಕ್ಕಿಂತ ಮುಂಚೆ ಸಾಂಬಾರು ಮಾಡಿ ಹೋಗಿದ್ದೆ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾದ್ಮೇಲೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಇನ್ನು ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಈಗ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಾದ್ಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಮತ್ತೆಲ್ಲ ಹಚ್ಚಿಟ್ಟಿರೋ ತರಕಾರಿ ಹಾಕ್ತಾಯಿದ್ದೀನಿ. ಬೀನ್ಸು, ಕ್ಯಾರೆಟು, ನೌಕಲ್ಲು, ಆಲೂಗಡ್ಡೆ, ಇಷ್ಟು ತರಕಾರಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇಷ್ಟು ತರಕಾರಿನ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಈಗ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಫ್ರೈ ಮಾಡ್ಕೊಳ್ಳೋವಾಗೇನೆ ಇದಕ್ಕೇ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ತರಕಾರಿ ಬೇಯೋವಾಗೇ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ. ಮತ್ತು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಇನ್ಸ್ಟಂಟ್ ಮಸಾಲ ಮಾಡ್ಕೊಳ್ಳೋಣ ಬನ್ನಿ, ಟೇಸ್ಟಿಯಾಗಿರುತ್ತೆ ನೋಡಿ. ಇದಕ್ಕೆ ಕಡಲೆಪಪ್ಪು, ಟೊಮೆಟೊ, ಈರುಳ್ಳಿ, ಕಾಯಿ ಇಷ್ಟು ಸ್ಮೂತಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಪೇಸ್ಟ್ ಮಾಡ್ಕೊಂಡಿರೋ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ತರಕಾರಿ ಎಲ್ಲ ಬಾಡಿಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಈ ಮಸಾಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಮತ್ತು ಚೆನ್ನಾಗೇ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಜಾರಿಗೆ ಹಾಕ್ಕೊಂಡು ಈಗ ಬೇಳೆ ನೋಡಿಕೊಂಡು ಬೇಳೆ ಹಾಕ್ಕೊಳ್ಳಿ. ನಾನಿಲ್ಲಿ 4-5 ಜನಕ್ಕಾಗಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಬೇಳೆ ಹಾಕ್ಕೊಂಡಿದ್ದು ಒಂದು 1/4 ಕಪ್ ಆಗೋಷ್ಟು ಬೇಳೆ ಹಾಕ್ಕೊಂಡು ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನಮಗೆ ನೀರು ಥರ ಸಾಂಬಾರು ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಳ್ರಿ. ಮುದ್ದೆಗೆ ಮತ್ತು ಅನ್ನಕ್ಕೆ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹೋಟೆಲ್ ಸ್ಟೈಲ್ ಸಾಂಬಾರು ಇದು. ಇನ್ನು ಕಟ್ ಮಾಡಿ ಇಟ್ಟಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಇವಾಗ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಬೇಕಾದ್ರೆ ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಇನ್ನು ಎಲ್ಲ ಕಲಿಸ್ಬಿಟ್ಟು ಒಂದು ಸಲ ವಿಜಿಲ್ ಇಡ್ತಾಯಿದ್ದೀನಿ. ಇವಾಗ 3 ವಿಜಿಲ್ ಬಿಡ್ತೀನಿ ಇದನ್ನು ನೋಡಿ. 3 ವಿಜಿಲ್ ಆಗಿದೆ. ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಾನು ನೀರು ಸ್ವಲ್ಪ ಬೇಕು ಜಾಸ್ತಿನೇ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರಾಗೇ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ನೋಡಿ. ಈ ಥರ ಇದೆ. ಇನ್ನು ಗಾಯ್ಸ್ ಇನ್ನು ಈಗ ಬಸ್ ಇಳಿದ್ವಿ ನಾವು ಚಿಕ್ಕಪೇಟೆಯಲ್ಲಿ. ಬಸ್ ಇಳಿದು ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾಯಿದ್ದೀವಿ ನೋಡಿ. ಇದು ಬಸ್ ಸ್ಟಾಪಿಂದ ಎಂಟ್ರೆನ್ಸ್ ನೋಡಿ. ಇದೆಲ್ಲ 10 ರೂಪೀಸ್ ಪ್ಯಾಕೆಟು. ಸಾಸಿವೆ, ಜೀರಿಗೆ, ಮೆಣಸು ಎಲ್ಲ ಚೀಪಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಸ್ ಇಳ್ಕೊಂಡು ಹೋದ್ಮೇಲೆ ರೋಡ್ ಕ್ರಾಸ್ ಮಾಡಿಕೊಂಡು ಇಲ್ಲಿ ಮಸೀದಿ ಇರುತ್ತೆ. ಮಸೀದಿ ನೆಕ್ಸ್ಟ್ ರೋಡೇ ಚಿಕ್ಕಪೇಟೆ ಸ್ಟಾರ್ಟಿಂಗು. ನಾವು ಮೈಸೂರು ಬ್ಯಾಂಕ್ ಹತ್ರದಿಂದ ಬರ್ತೀವಿ ಅಂದರೆ ಆ ಲಾಸ್ಟಿಂದ ಈ ಲಾಸ್ಟ್ವರೆಗೂ ನಡ್ಕೊಂಬಂದರೆ ಅದು ಚಿಕ್ಕಪೇಟೆ ಆಗುತ್ತೆ. ನಾವು KR ಮಾರ್ಕೆಟಿಂದ ಹೋದರೆ ಮಸೀದಿ ಪಕ್ಕ ರೋಡಲ್ಲಿ ಹೋಗಬೇಕು ನೋಡಿ. ಇವಾಗ ಹೋಗ್ತಾ ಇದ್ದೀನಿ. ಮೆಹಂದಿ ತೊಗೊಳಕ್ಕೆ ಅಂತ ಹೋಗಿದ್ದು ನೋಡಿ. ಎಲ್ಲ ನೋಡಿ ಏನು ಬೇಕೋ ಪ್ರತಿಯೊಂದು ಐಟಮು ಸಿಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟು ಅಂತಲೇ ಹೇಳ್ಬೋದು. ಎಲ್ಲ ಥರ ಐಟಮು ಸಿಗುತ್ತೆ. ನಾವೇನು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಮೆಹಂದಿಗಲ್ವ ಹೋಗಿದ್ದು. ಸೊ ಮೆಹಂದಿ ತೊಗೊಂಬರೋಣ ಅಂತ ಹೋಗಿ ನಾನು ಒಂದೇ ಒಂದು ಜೊತೆ ಚಪ್ಪಲಿ ಮತ್ತು ತೊಗೊಂಬಂದೆ. ಈಗ ಸ್ಟ್ರೈಟಾಗಿ ಹಾಗೆ ನಡ್ಕೊಂಡು ಹೋಗಬೇಕು ನೋಡಿ. ಏನೇ ನನಗೆ ನಾನು
ಹಂಗೆ ರ್ಯಾಂಡಮಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಿಲ್ಲ ನಿಮಗೆ. ನೋಡಿ ಕಾಸ್ಮೆಟಿಕ್ಸ್ ಎಲ್ಲ ಇದೆ. ಮತ್ತು ಬಟ್ಟೆಗಳು ಕೂಡ ತುಂಬ ಚೀಪಾಗೆ ಸಿಗುತ್ತೆ. ನೋಡಿ ರಾಜಾ ಮಾರ್ಕೆಟು, ಇಲ್ಲೇ ಮೆಹಂದಿ ನಾನು ಆರ್ಡ್ರ್ ಕೊಟ್ಟಿದ್ದು. ಆ್ಯಕ್ಚುಲಿ ಅವ್ರು ಶಾಪ್ ಕ್ಲೋಸ್ ಮಾಡಿದ್ರು, ಪಕ್ಕದ ಅಂಗಡಿಯಲ್ಲಿ ಕೊಟ್ಬಿಟ್ಟು ಹೋಗಿದ್ರು ಮೆಹಂದಿನ. ನಾನು ಹೋಗಿ ತೊಗೊಂಬಂದೆ. ರಾಜಾ ಮಾರ್ಕೆಟ್ ಒಳಗಡೆ ಹೋಗಿದ ತಕ್ಷಣ ಲೆಫ್ಟ್ ಸೈಡಲ್ಲೇ ಅವ್ರದ್ದು ಮೆಹಂದಿ ಅಂಗಡಿ ಇರುತ್ತೆ, ಅಲ್ಲೇ ತೊಗೊಂಡಿದ್ದು ನಾನು ಮೆಹಂದಿ. ಚೆನ್ನಾಗಿ ಬರುತ್ತೆ ಗೈಸ್, ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ, ರೇಟ್ ಕೂಡ ಸ್ವಲ್ಪ ನನಗೆ ಪ್ರೈಸ್ ವೈಸ್ ಜಾಸ್ತಿನೇ ಅನ್ನಿಸ್ತು. ಬಟ್ ಡಿಸೈನ್ ತುಂಬ ಚೆನ್ನಾಗಿರುತ್ತೆ, ನಮಗೆ ಪೇನ್ ಅನಿಸಲ್ಲ. ನೋಡಿ ಇದೆ ಗೈಸ್ ಅಂಗಡಿ. నీ ముఖం చూపించడానికి మీ నంబర్ వేస్తాను, ఎవరైనా కావాలంటే ఇచ్చిరండా, కమ్మీ ప్రైస్ చేసియండి. ఎవరైనా మా వీవర్స్ వస్తే చూస్తే ఎంతకి ఇస్తారు? మా వీవర్స్ ఏమైనా వస్తే కమ్మీ చేసిస్తారా? రండి. ఎంత రేట్లు చెప్పండి, యాವ್ದು ఏమేమి? 50 ఉండదు, 100 ఉన్నాయి, అర్ధ కేజీ 150, కేజీది 100 రూపాయలు, 250 ఉంది, 300 ఉంది, 3 కేజీది 400, 5 కేజీలు 600, అట్లా వెరైటీగా ఉండదు. సరే, మీ నంబర్ దీంట్లో వేసింటాను స్క్రీన్లో. ఎవరైనా కావాలా, ఎవరైనా వస్తే కమ్మీ చేసి ఇవ్వండి. ದೇವಸ್ಥಾನ ಆಪೋಸಿಟ್. ನಾನು ಚಿಕ್ಕಪೇಟೆಯಿಂದ ಬಂದು ನಾನು ಟಯರ್ಡ್ ಆಗಿದ್ದೆ, ಮಲ್ಕೊಂಡ್ಬಿಟ್ಟೆ. ನೋಡಿ ಮೆಹಂದಿ ಕೋನ್ಸ್ ತೊಗೊಂಡೆ. ಯಾವ ಥರ ಇದೆ ಅಂದರೆ ಇದು ಅವ್ರು ಹಾಕೋದು ತುಂಬ ಸ್ಮೂತಾಗಿರುತ್ತೆ, ಫಿನಿಶಿಂಗ್ ಎಲ್ಲ ಬೇಗ ಕೊಡ್ಬೋದು. ಬೇರೆ ಮೆಹಂದಿ ಎಲ್ಲ ಆದರೆ ಸ್ವಲ್ಪ ಹಾರ್ಡಾಗಿರುತ್ತೆ. ನೋಡಿ ಇದು ಕ್ವಾಂಟಿಟಿ ತುಂಬ ಕಮ್ಮಿ ಇದೆ, ಬಟ್ ಓಕೆ, ಹಾಕೋಕ್ಕೆ ಟೈಮ್ ಬೇಗ ಫಿನಿಶ್ ಆಗುತ್ತೆ ಡಿಸೈನ್ಸು. ಮತ್ತು ಡಿಸೈನ್ಸ್ ಹೇಗೆ ಹಾಕ್ತೀವೋ ಅದೇ ಥರ ಬರುತ್ತೆ. ಅದಕ್ಕೆ ಈ ಥರ ಕೋನ್ ಬೇಕು ಅಂತಲೇ ಹೋಗಿ ಆರ್ಡ್ರ್ ಕೊಟ್ಟಿದ್ದೆ ಒಂದು 4 ಡೇಸ್ ಮುಂಚೆನೇ. ಕೊಟ್ಟಿದ್ದಕ್ಕೆ ಅವರು 20 ರೂಪೀಸ್ ಒಂದು ಕೋನು, ಅವ್ರು ಮಾರೋದು 30 ರೂಪೀಸ್ ಅಂತೆ. ನಾನು 50 to 60 ಕೋನ್ಸ್ ತೊಗೊಬೇಕು ಅಂತ ಆರ್ಡ್ರ್ ಕೊಟ್ಟಿದ್ದೆ. 50 ಕೋನ್ಸ್ ತೊಗೊಂಡಿದ್ದೀನಿ ಸದ್ಯಕ್ಕೀಗ. ಈ ಥರ ನೋಡಿ 4 ಬಾಕ್ಸ್ ತೊಗೊಂಡಿದ್ದೀನಿ. 4 ಬಾಕ್ಸ್ ಇದೆ ಗೈಸ್. 50 ಕೋನ್ಸ್ ಇದೆ. 50 ಕೋನ್ಸಲ್ಲಿ ಇವಾಗ ಮೆಹಂದಿ ಹಾಕ್ಬೇಕು ನಾನು. ಸಾಕಾಗುತ್ತೆ ಅನಿಸುತ್ತೆ, ಇಲ್ಲಾಂದರೆ ಸಾಕಾಗಿಲ್ಲ ಅಂದರೆ 10 ರೂಪೀಸು ಕೋನ್ ಬರುತ್ತಲ್ಲ, ಅದು ಸ್ವಲ್ಪ ಜೊತೆಗೆ ತೊಗೊಂಡು ಮಿಕ್ಸ್ ಮಾಡಬೇಕು. ಎಸ್ ಗೈಸ್, ಇನ್ನು ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಅಲ್ಲಿ ಇದು ತೊಗೊಂಡ್ವಲ್ಲ ಜಾರು, ತುಂಬ ಕಮ್ಮಿ ಬೆಲೆ ಕೊಟ್ಟರು ಆ ಆಂಟಿ ಪಾಪ. 350 ರೂಪೀಸ್ಗೆ ನಾನು ಎರಡು 4, ನನ್ನ ಫ್ರೆಂಡ್ ಒಂದು 8 ತೊಗೊಂಡ್ವಿ ಗೈಸ್ ನಾವು. ತುಂಬ ಕಮ್ಮಿ. ಆ್ಯಕ್ಚುಲಿ ಒಂದು ಜಾರ್ ತೊಗೊಳಕ್ಕೆ ಅಲ್ಲಿ 300 ರೂಪೀಸು ನಾನು ಬೇರೆ ಕಡೆ ಕೇಳಿದ್ದೀನಿ, ಬಟ್ ಅದು ತುಂಬ ಕಮ್ಮಿ ಅನ್ನಿಸ್ತು. 1 kg ಇದಿಡುತ್ತೆ. 1 kg ಏನು ಹಾಕಿದ್ರು ಅದಕ್ಕೆ 1 kg ಕರೆಕ್ಟಾಗಿರುತ್ತೆ ಅಳತೆ ಅದಕ್ಕೆ. ಸೊ ನಾನು ಸಕ್ಕರೆನೂ ಮತ್ತು ಉಪ್ಪು ಹಾಕೋಣ ಅಂತ ತೊಗೊಂಡಿಟ್ಕೊಂಡಿದ್ದೀನಿ. ಇನ್ನೊಂದು ಆ ಥರ ಪ್ಲಾಸ್ಟಿಕಲ್ಲೆಲ್ಲ ಉಪ್ಪೆಲ್ಲ ಹಾಕ್ಬಾರ್ದು, ಕ್ಯಾನ್ಸರ್ ಬರುತ್ತೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ತೊಗೊಬೇಕು ಅಂತ ತುಂಬ ದಿವಸನ ಅನ್ಕೊತಾ ಇದ್ದೆ, ಆಗಿರಲಿಲ್ಲ. ಕಮ್ಮಿಗೆ ಸಿಕ್ತು, ಚೆನ್ನಾಗಿತ್ತು ಅಂಥೇಳಿ ತೊಗೊಂಡೆ ಗೈಸ್. ಇನ್ನು ಬೇಕು ಅಂದರೆ ರಾಜಾ ಮಾರ್ಕೆಟಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಬಾಲಾಜಿ ಟೆಂಪಲ್ ಬರುತ್ತೆ. ಆ ಟೆಂಪಲ್ ಆಪೋಸಿಟ್ ಆ ಆಂಟಿ ಬಂಡಿ ಹಾಕ್ಕೊಂಡಿರ್ತಾರೆ. ಚೀಪ್ ಆ್ಯಂಡ್ ಬೆಸ್ಟು ಅಂತ ಹೇಳ್ಬೋದು. ನಾವು ಬೇರೆ ಕಡೆ 500 ರೂಪೀಸ್ ಕೂಡ ಕೊಟ್ಟು ತೊಗೋತೀವಿ ಆರಾಮಾಗೆ. 2 ಸೆಟ್ಟು 500 ರೂಪೀಸ್ ಕೊಡೋದ್ರಲ್ಲಿ ನಾವು 3 ಸೆಟ್ಟು ತೊಗೊಬೋದು ಗೈಸ್ ಅಲ್ಲಿ ಹೋಗಿ. ಸೊ ನಿಮಗೂ ಯಾರಿಗೆಲ್ಲ ಬೇಕು ಅಂದರೆ ಹೋಗಿ ಚಿಕ್ಕಪೇಟೆಯಲ್ಲಿ ರಾಜಪೇಟ್ ಮುಂದೆ ಹೋದರೆ ಬಾಲಾಜಿ ಟೆಂಪಲ್ ಆಪೋಸಿಟೇ ಇರುತ್ತೆ ಆ ಆಂಟಿದು ಗಾಡಿ. ನೀವು ತೊಗೊಳ್ಳಿ ಬೇಕಿದ್ರೆ. ಎಸ್ ಗೈಸ್, ಬಾಯ್. ಇನ್ನು ನಾನು ಮೆಹಂದಿ ಹಾಕೋ ದಿವಸ ನಿಮ್ಗೆ ಹೋಗಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಫಂಕ್ಷನು ಏನು ಅಂತ. ಎಸ್ ಬಾಯ್ ಗೈಸ್, ಗುಡ್ ನೈಟ್ ಎಲ್ರಿಗೂ.